ಮಾಡಿದ್ದ ಬೆಂಗಳೂರಿನ 7 ಕೋಟಿ 11 ಲಕ್ಷದ ರಾಬರಿ ಪ್ರಕರಣ ಪ್ರಮುಖ ತಿರುವು ಪಡೆದುಕೊಂಡಿದೆ. ಬೆಂಗಳೂರು ಪೊಲೀಸರು ಕೇವಲ 60 ಗಂಟೆಗಳಲ್ಲಿ ಕಳ್ಳರನ್ನ ಹಿಡಿದಿದ್ದಾರೆ. ಬೆಳ್ಳಂಬೆಳಗ್ಗೆ ಗೃಹ ಸಚಿವರ ಮನೆಗೆ ಭೇಟಿ ಕೊಟ್ಟ ಬೆಂಗಳೂರು ಪೊಲೀಸ್ ಕಮಿಷನರ್ ಸೇರಿ ಅಧಿಕಾರಿಗಳು ರಾಬರಿ ಪ್ರಕರಣ ಕುರಿತು ಪಿನ್ ಟು ಪಿನ್ ಮಾಹಿತಿ ನೀಡಿದ್ದಾರೆ. ಪ್ರಕರಣ ಭೇದಿಸಿದ ಬೆನ್ನಲ್ಲೇ ಆರೋಪಿಗಳ ಅಸಲಿ ವಿಚಾರಗಳು ಹೊರಗೆ ಬರ್ತಿವೆ. ಈ ಕುರಿತಂತ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. 7.11 ಕೋಟಿ ರಾಬರಿ ಕೇಸ್, 7 ಜನ ಅಂಧ. ಗೃಹ ಸಚಿವರಿಗೆ ಅಧಿಕಾರಿಗಳಿಂದ ಪಿನ್ ಟು ಪಿನ್ ಮಾಹಿತಿ. ಈವರೆಗೂ ಒಟ್ಟು 6 ಕೋಟಿ 29 ಲಕ್ಷ ಹಣ ರಿಕವರಿ. ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಸಸ್ಪೆಂಡ್. ನವೆಂಬರ್ 19 ಮಧ್ಯಾಹ್ನ 1:30 ಸುಮಾರಿಗೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸೋ ರಾಬರಿಯಾಗಿತ್ತು. ಎಟಿಎಂಗೆ ಹಣ ಹಾಕಲು ಸಿಎಂಎಸ್ ವಾಹನದಲ್ಲಿ ತಂದಿದ್ದ ಬರೋಬ್ಬರಿ 7.11 ಕೋಟಿ ಹಣವನ್ನ ಪಕ್ಕಾ ಪ್ಲಾನ್ ಮಾಡಿ ದರೋಡೆಕೋರರು ರಾಬರಿ ಮಾಡಿದ್ರು. ಡೈರಿ ಸರ್ಕಲ್ ಫ್ಲೈಓವರ್ ಬಳಿ ಸಿಎಂಎಸ್ ವಾಹನ ನಿಲ್ಲಿಸಿ ತಾವು ತಂದಿದ್ದ ಇನೋವಾ ಕಾರಿಗೆ ಹಣ ತುಂಬಿಸಿ ಪರಾರಿಯಾಗಿದ್ರು. ವಿಪಕ್ಷಗಳು ಸರ್ಕಾರಕ್ಕೆ ಛೀಮಾರಿ ಹಾಕ್ತಿದ್ದ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರು 24 ಗಂಟೆ ಒಳಗೆ ಆರೋಪಿಗಳನ್ನ ಬಂಧಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ರು. ನಂತರ ನಗರದ ಸುತ್ತ ನಾಕಾಬಂದಿ ಹಾಕಿ ವಾಹನ ತಪಾಸಣೆ ಮಾಡಿ ಮೊದಲಿಗೆ ಪ್ರಕರಣದ ಕಿಂಗ್ ಪಿನ್ ಗಿರಿನಗರ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ನನ್ನ ಬಂಧಿಸಿದ್ದ ಪೊಲೀಸರು 3 ದಿನಗಳ ನಂತರ ಒಟ್ಟು 7 ಜನ ಆರೋಪಿಗಳನ್ನ ಲಾಕ್ ಮಾಡಿ ಬರೋಬ್ಬರಿ 6 ಕೋಟಿ 29 ಲಕ್ಷ ಹಣವನ್ನ ರಿಕವರಿ ಮಾಡಿದ್ದಾರೆ. ಅಲ್ಲದೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಪ್ರಕರಣ ಸಂಬಂಧ ಬೆಳ್ಳಂಬೆಳಿಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಜಂಟಿ ಪೊಲೀಸ್ ಆಯುಕ್ತರು ಹಾಗೂ 2 ಡಿಸಿಪಿಗಳು ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಗೃಹ ಸಚಿವರನ್ನ ಭೇಟಿ ಮಾಡಿ ರಾಬರಿ ಪ್ರಕರಣ ಕುರಿತು ಸಂಪೂರ್ಣ ವರದಿ ನೀಡಿದ್ರು. ಸಭೆ ನಡೆಸಿ ಮಾತನಾಡಿದ ಗೃಹ ಸಚಿವರು ಪ್ರಕರಣದ ತನಿಖೆ ಮಾಡಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿದ್ರು. ಏನು ದರೋಡೆ ಆಗಿತ್ತು, 7 ಕೋಟಿ 11 ಲಕ್ಷ ಹಣವನ್ನ ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು. ಅದನ್ನ ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನ ಹಿಡಿದಿದ್ದಾರೆ. ಸುಮಾರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಸಿಗಬೇಕಾಗಿದೆ. ಕೆಲವರನ್ನ ಅರೆಸ್ಟ್ ಮಾಡಬೇಕು. ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ ಅದರಲ್ಲಿ ಸೇರಿದ್ದಾನೆ. ಸುಮಾರು 3-4 ಟೀಮ್ಗಳನ್ನು ಮಾಡಿ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿದಿದ್ದಾರೆ. ಇನ್ನು ರಾಬರಿ ಕೇಸ್ ಸಂಬಂಧ ತನಿಖೆಗೆ ಇಳಿದಿದ್ದ ಪೊಲೀಸರಿಗೆ ತಲೆನೋವಾಗಿದ್ದೇ ರಾಬರಿ ಮಾಡಿದ 7.11 ಕೋಟಿಯನ್ನ ರಿಕವರಿ ಮಾಡೋದು ಹೇಗೆ ಅನ್ನೋದು. ಆರೋಪಿಗಳನ್ನ ಬೆನ್ನತ್ತಿದ ಪೊಲೀಸರು ಅನುಮಾನದ ಮೇಲೆ ಹೊಸಕೋಟೆ ಬಳಿಯ ಪಾಳು ಬಿದ್ದ ಮನೆಯಲ್ಲಿ ಶೋಧ ಆರಂಭಿಸಲು ಹೊರಟಿದ್ರು. ಆದ್ರೆ ಅಲ್ಲೇ ನೋಡಿ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದು. ಮನೆ ಬಾಗಿಲು ಒಡೆದು ಒಳ ಹೋದ ಖಾಕಿ ಟೀಮ್ಗೆ ರಾಬರಿ ಮಾಡಿದ 7.11 ಕೋಟಿಯಲ್ಲಿ 5.56 ಕೋಟಿ ಸಿಕ್ಕಿತ್ತು. ಹಣ ಸಿಕ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಪೊಲೀಸ್ ಸಿಬ್ಬಂದಿ ಟೀಮ್ 5.56 ಕೋಟಿ ಹಣವನ್ನ ರಿಕವರಿ ಮಾಡಿದ್ರು. ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿರೋ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ದರೋಡೆಗೆ ಇನೋವಾ ಕಾರ್ ಪಡೆದಿದ್ದಂತೆ. ಪೊಲೀಸ್ ಡ್ಯೂಟಿ ಇದೆ ಅಂತ ಬಾಣಸವಾಡಿ ನಿವಾಸಿಯಿಂದ ಕಾರು ಬಾಡಿಗೆಗೆ ಪಡೆದಿದ್ದ ಖತರ್ನಾಕ್ ಕಾನ್ಸ್ಟೇಬಲ್ ಬಳಿಕ ಸೇವಿಯರ್ ಮತ್ತು ಗೋಪಿಗೆ ಕಾರು ನೀಡಿದ್ದಂತೆ. ಕಾರಿನ ಹಿಂಬದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಅಂಟಿಸಿದ್ದು ಆರ್ಬಿಐ ಸೋಗಿನಲ್ಲಿ ದರೋಡೆ ಮಾಡಲು ಸ್ಟಿಕ್ಕರ್ ಅಳವಡಿಕೆ ಪ್ಲಾನ್ ಮಾಡಿದ. ಆರೋಪಿಗಳು ಪೊಲೀಸರ ತನಿಖೆ ವೇಳೆ ದರೋಡೆ ಸಂಚಿನ ಗುಟ್ಟು ಬಿಚ್ಚಿಟ್ಟಿದ್ದಾರೆ. ಒಟ್ನಲ್ಲಿ 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಉಳಿದ ಹಣ ರಿಕವರಿ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದು ಪ್ರಕರಣದ ಹಿಂದೆ ಇನ್ನೂ ಯಾರೆಲ್ಲ ಇದ್ದಾರೆ ಅನ್ನೋದರ ತೀವ್ರ ತನಿಖೆ ಮಾಡ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.